ನೋಡಿ ಎಷ್ಟು ಮೇಲಿದೆ ಬೆಟ್ಟ. ಮೇಲೆ ಹತ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಕಲ್ಲು ಮುಳ್ಳು ಎಲ್ಲ ದಾಟ್ಕೊಂಡು ಬರ್ತಾಯಿದ್ದೀನಿ. ತಂದೆ ನೀವೇ ಕಾಪಾಡಬೇಕು. ರಾಯರಿದ್ದಾರೆ. ಅಮ್ಮ ನೋಡಿ ಎಷ್ಟು ದೂರ ಮೇಲೆ ಹತ್ತಕ್ಕೆ ಸುಸ್ತಾಗೋಯ್ತು. ಸ್ವಾಮಿ ನೋಡಿ ಆ ಬೆಟ್ಟ ಅಲ್ಲಿ ಕಾಣಿಸುತ್ತೆ ನೋಡಿ. ಅಲ್ಲಿಂದ ನಡೆದುಕೊಂಡು ಬಂದಿರೋದು. ಆ ಕಡೆ ಇನ್ನೂ 30 ಕಿಲೋಮೀಟ್ರ್ ಬೆಟ್ಟ. ಹತ್ತತ್ಲೆ ಸುಸ್ತಾಯಿತು. ದೇವ್ರನ್ನ ನೋಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ. ರಾಘವೇಂದ್ರ ಸ್ವಾಮಿಯವ್ರನ್ನ ಒಲಿಸ್ಕೋಬೇಕಂದ್ರೂ ಅಷ್ಟು ಕಷ್ಟ, ಬೇಗ ಒಲಿಯಲ್ಲ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ರಾಯರನ್ನ ನಂಬಿ ಇವತ್ತಲ್ಲ ನಾಳೆ ನಿಮಗೆ ಫಲವನ್ನು ಕೊಟ್ಟೇ ಕೊಡ್ತಾರೆ. ನೋಡಿ ಅಲ್ಲಿ ನೀರಿದೆಯಲ್ಲ, ಅಲ್ಲಿ ಆನೆ ಚಿರತೆ ಅವೆಲ್ಲ ನೀರು ಕುಡಿಯೋಕ್ಕೆ ಬರುತ್ತೆ. ಮೇಲ್ಗಡೆ ಬೆಟ್ಟದಲ್ಲಿ ಹೋಗ್ತಾ ಇರ್ತೀರ, ಹುಷಾರು ಅಂತ ಹೇಳಿದರು. ಸ್ವಲ್ಪ ಬೇಗ ಪಾಸ್ ಆಗಿಬಿಡಿ ಅಂತ ಹೇಳಿದ್ದಾರೆ. ಯಾಕಂದರೆ ನೀವು ನಡೆಸ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಹೇಳಿದ್ದಾರೆ. ಏನು ತೊಂದರೆ ಆಗಿಲ್ಲ. ತೊಂದರೆ ಆಗೋಕ್ಕೂ ಗುರು ರಾಘವೇಂದ್ರ ಸ್ವಾಮಿಯವರು ಬಿಡುವುದಿಲ್ಲ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ವ್ಯೂಸು. ನೋಡಿ ರಾಯರನ್ನ ಮತ್ತು ದೇವ್ರನ್ನ ಒಲಿಸ್ಕೋಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಕಷ್ಟಪಟ್ಟರೆ ನಮಗೆ ಪ್ರತಿಫಲ ಸಿಗುತ್ತೆ. ಇವತ್ತು ಎಷ್ಟೋ ತಾಲೂಕುಗಳು, ಎಷ್ಟೋ ಜಿಲ್ಲೆಗಳು ದಾಟಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡ ನೋಡಿ. ನನ್ನ ಕಾಲಲ್ಲಿ ಇಲ್ಲಿವರೆಗೂ ನನಗೇನೂ ಆಗಿಲ್ಲ, ಒಬ್ಬೇ ಆಗಿಲ್ಲ, ಏನೂ ಬಂದಿಲ್ಲ. ಇದು ರಾಯರ ಪವಾಡನೇ. ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡದಿಂದನೇ ನಾನು ಇವತ್ತು ಇಷ್ಟೆಲ್ಲ ನಡೆದುಕೊಂಡು ಬಂದರೂ ನನಗೇನೂ ಆಗಿಲ್ಲ. ಅಂದರೆ ಅದೆಲ್ಲ ರಾಯರ ಕೊಟ್ಟಿರೋ ಶಕ್ತಿ ಮತ್ತು ಇನ್ನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನೀವೇನು ನನಗೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ಆ ಮುಖಾಂತರದಲ್ಲಿ ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಾಗಿ ಶಕ್ತಿ ಬರ್ತಾ ಇದೆ. ಆದರೆ ನಾನು ಏನು ಅಂದುಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ ಅದನ್ನೆಲ್ಲ ಈಡೇರುವವರೆಗೂ ನಾನು ಬಿಡುವುದಿಲ್ಲ. ಯಾರಿಗೆ ಮಕ್ಕಳಾಗಲಾರ್ದವ್ರಿಗೆ ಮಕ್ಕಳಾಗಬೇಕು, ಮದುವೆ ಆಗಲಾರ್ದವ್ರಿಗೆ ಮದುವೆ ಆಗಬೇಕು, ಯಾರು ಹಣಕಾಸನ್ನು ಕಳೆದುಕೊಂಡಿದ್ದೀರ ದುಡ್ಡು ಅದೆಲ್ಲ ದುಡ್ಡು ಸಿಗಬೇಕು, ಯಾರ ಮಗಳನ್ನ ಕಳೆದುಕೊಂಡಿದ್ದೀರ ಆ ಮಗಳು ನಿಮ್ಮ ಒಟ್ಟಿಗೆ ಬಂದು ಸೇರಬೇಕು, ಯಾರು ಗಂಡ ಹೆಂಡತಿ ಡೈವರ್ಸಿಂದ ಪರದಾಡ್ತಾ ಇದ್ದೀರಾ ಅವೆಲ್ಲ ಒಂದಾಗಿ ನಿಮ್ಮ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡಲಿ ಅಂತ ಹೇಳಿ ಇವತ್ತು ನನ್ನ ಯಾತ್ರೆ ಸ್ಟಾರ್ಟ್ ಮಾಡಿದ್ದೇನೆ. ಆದರೆ ಅರ್ಧದಕ್ಕೆ ನಾನು ದಾಟಿ ಬಂದಿದ್ದೀನಿ. ಇನ್ನೂ ನನಗೆ ಹೋಗಬೇಕಂದ್ರೆ ಸುಮಾರು 1.5 ರಿಂದ 2 ತಿಂಗಳು ಆಗ್ಬೋದು ಅಂದ್ಕೊಂಡಿದ್ದೀನಿ. 1.5 ತಿಂಗಳಾಗ್ಬೋದು, ಇಲ್ಲ 2 ತಿಂಗಳಾಗ್ಬೋದು. ಆದಷ್ಟು ಬೇಗ ಹೋಗಿ ಶಿವದೇವರ ಹತ್ರ ಒಪ್ಪಿಸಿ ಬರುತ್ತೇನೆ. ಚಿಂತಿಸಬೇಡಿ, ನಮ್ಮ ಜೊತೆ ಗುರು ರಾಘವೇಂದ್ರ ಸ್ವಾಮಿಯವರಿದ್ದಾರೆ. ನೀವು ನೋಡುವಂಥವ್ರೆಲ್ಲರೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ, ಗುರು ರಾಘವೇಂದ್ರ ಸ್ವಾಮಿಯವ್ರಿಗೂ ಖುಷಿ ಆಗುತ್ತೆ. ನೋಡಿ ಅಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ. ಅಲ್ಲಿಂದ ಬಂದೆ ನೋಡಿ. ನೋಡಿ ಅಲ್ಲಿ ಬಸ್ಗಳು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಟ್ರಕ್ ಬರ್ತಾ ಇದೆ ನೋಡಿ.
ಅಲ್ಲಿ ಕಾಣಿಸ್ತಿದೆ ನೋಡಿ ಟ್ರಕ್ಕು, ಬೈಕಲ್ಲು. ಎಲ್ಲಿಂದ ಬಂದೆ ಅಂದರೆ ನಾನು ಇವಾಗ ಈಗ ಇಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ಒಂದು ಬೆಟ್ಟ ಇದೆ ನೋಡಿ, ಇಲ್ಲಿ ಟಾಪಲ್ಲಿ ಆ ಬೆಟ್ಟದಿಂದ ಹೀಗೆ 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 ಮಾಡಿಕೊಂಡು ಹಿಂಗೆ ಬಂದು ಇವತ್ತು ಇಲ್ಲಿ ಬಂದಿದ್ದೀನಿ. ಕೆಳಗಡೆ ನೋಡ್ತಲೇ ಕಣ್ಣು ತಿರುಗಿಬಿಡುತ್ತೆ. ಏನು ವ್ಯೂಸ್ ಇದೆ ನೋಡಿ. ಆದರೆ ಇಲ್ಲಿವರೆಗೂ ಬಂದಿದ್ದೀನಿ, ನಿಮ್ಗೆ ಅನುಗ್ರಹ ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ಏನು ನಿಶ್ಚಿಂತೆಯಿಂದ ಇರಿ ನೀವು. ಸ್ವಲ್ಪ ತಡವಾಗ್ಬೋದು, ಆದರೆ ರಾಯರು ಕೊಟ್ಟೇ ಕೊಡ್ತಾರೆ. ಇವಾಗ ನಾವು ಇವಾಗ ಕೆಳಗಡೆ ಇಳಿಬೇಕಂದ್ರೆ ಕಣ್ಣು ತಲೆ ಚಕ್ರ ಬಂದ್ಬಿಡುತ್ತೆ. ಹುಷಾರಾಗಿ ಇಳಿಬೇಕು ಇವಾಗ. ನೋಡಿ ಕೆಳಗಡೆ ನೋಡ್ತಲೇ ತಲೆ ತಿರುಗಿ ಬಿಡುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮತಾಂ ಕಾಮಧೇನುವೇ. ನಿಮ್ಮೆಲ್ಲರ ಜೊತೆ ಗುರು ರಾಘವೇಂದ್ರ ಸ್ವಾಮಿಯವರಿದ್ದಾರೆ. ಚಿಂತಿಸಬೇಡಿ, ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ಹೆಂಗೆ ಹೋಗುದೇವು ನಾನು? ಹಿಂಗೆ ಬಂದ, ದಾರಿನೇ ಗೊತ್ತಾಗ್ತಾ ಇಲ್ಲ. ಆದರೆ ಎಂಟ್ರೆನ್ಸಲ್ಲೇ ಆಂಜನೇಯವರು ಕಂಡುಬಿಟ್ರು. ಚಿಂತಿಸಬೇಡ, ಏನೂ ಆಗಲ್ಲ, ಧೈರ್ಯವಾಗಿ ನೀನು ಮುಂದೆ ಹೋಗು ಅಂತ ಹೇಳಿದರು. ಆ ಮುಖಾಂತರದಲ್ಲಿ ನಾನು ಬಂದೆ. ಇವತ್ತು ಒಂದೇ ದಿನಕ್ಕೆ 30 ಕಿಲೋಮೀಟ್ರ್ವರೆಗೂ ನಡೆದಿದ್ದೀನಿ. ಇವತ್ತು ಎಲ್ಲಿ ನಾನು ಕುತ್ಕೊಂಡು ರೆಸ್ಟ್ ಮಾಡಿಲ್ಲ. ತಂದೆ, ಇಷ್ಟು ಕಷ್ಟ, ಎಷ್ಟೇ ಕಷ್ಟ ಕೊಟ್ಟರು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೀನಿ ತಂದೆ, ಬರ್ತಾ ಇದ್ದೀನಿ. ಆದರೆ ಎಲ್ಲರ ಭಕ್ತರ ಮನಸ್ಸಲ್ಲಿ ಏನು ಅಂದುಕೊಂಡಿದ್ದಾರೆ ಅದನ್ನೆಲ್ಲ ಈಡೇರಿಸು ತಂದೆ. ನೀವು ಈಡೇರಿಸ್ತೀರಂತಂದು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ ತಂದೆ. ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.